2023 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿನಿಂದ ಅದರಲ್ಲೂ ಕೂಡ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಗೆದ್ದಿದ್ದು ಆಮಿಷವನ್ನ ಒಡ್ಡಿ ಅಂತ ಹೇಳಿ ಆರೋಪಗಳು ವ್ಯಕ್ತವಾಗಿದೆ. ಈಗ ಪ್ರಿಯಾಂಕ್ ಖರ್ಗೆಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಶಾಕ್ ಕೊಟ್ಟ ಸುಪ್ರೀಂ ಎಲೆಕ್ಷನ್ ಅಕ್ರಮ ಆರೋಪ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಕಳೆದ ಎಲೆಕ್ಷನ್ ಸಂದರ್ಭ ಚಿತ್ತಾಪುರದಲ್ಲಿ ಎಲೆಕ್ಷನ್ ಅಕ್ರಮ ಎಂಬ ಆರೋಪ ಇದೆ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಪ್ರಿಯಾಂಕ್ ಖರ್ಗೆಗೆ ಚಾಟಿ ಬೀಸಿರುವಂತಹದ್ದು. ಗ್ಯಾರಂಟಿಗಳ ಮೂಲಕ ಮತದಾರರಿಗೆ ಆಮಿಷ ಕೊಟ್ಟಿದ್ದಾರೆ, ಆಮಿಷ ಒಡ್ಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಗೆಲುವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಈಗ ಪ್ರಿಯಾಂಕ್ ಖರ್ಗೆಗೆ ನೋಟಿಸ್ ಕೊಟ್ಟಿರುವಂತಹ ಘನ ನ್ಯಾಯಾಲಯ. ಈ ಹಿಂದೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಗೆದ್ದಿದ್ದು ಅತ್ಯಂತ ಅಕ್ರಮವಾಗಿ. ಕಾರಣ ಮತದಾರರಿಗೆ ಆಮಿಷವನ್ನು ಕೊಟ್ಟಿದ್ರು. ಕಳೆದ ಎಲೆಕ್ಷನ್ ಸಂದರ್ಭ ಚಿತ್ತಾಪುರದ ಶಾಸಕರು ಯಾರು? ಪ್ರಿಯಾಂಕ್ ಖರ್ಗೆ. ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಸುಳ್ಳು ಮಾಹಿತಿಗಳಿದಾವೆ ಅನ್ನೋ ಆರೋಪ. ಅಫಿಡವಿಟ್ ಸಲ್ಲಿಕೆಯಲ್ಲಿ ಸುಳ್ಳು ಮಾಹಿತಿಗಳಿದಾವೆ ಅಂತ. ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವ ಅಭ್ಯರ್ಥಿ ಚುನಾವಣಾ ಆಯೋಗಕ್ಕೆ ತನ್ನ ಸ್ಥಿರಾಸ್ತಿ, ತನ್ನ ಚರಾಸ್ತಿ, ತನ್ನ ವಿವರ, ತನ್ನ ಮೇಲಿರ್ತಕ್ಕಂತಹ ಆರೋಪ, ಎಲಿಗೇಷನ್ ಮತ್ತು ಕೇಸ್ಗಳು ಎಲ್ಲದರ ಬಗ್ಗೆಯೂ ಕೂಡ ವಿವರಗಳನ್ನು ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ಸತ್ಯವಾದ ದಾಖಲೆಗಳನ್ನು ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಬೇಕು. ತಮ್ಮ ವಯಸ್ಸು, ತಮ್ಮ ಊರು, ತಮ್ಮ ಫ್ಯಾಮಿಲಿಯ ವಿವರ, ತಮ್ಮ ಗಳಿಕೆ, ಈವರೆಗಿನ ಆದಾಯ, ಮುಂದಿನ 1 ತಿಂಗಳಲ್ಲಿ ಬರಬಹುದಾದ ಅಂದಾಜು ಆದಾಯ ಎಲ್ಲವನ್ನು ಉಲ್ಲೇಖ ಮಾಡಬೇಕು. ನಿಂತಲ್ಲೇ ಇರುವಂತಹ ಆಸ್ತಿಗಳು ಅರ್ಥಾತ್ ಮನೆ, ಇನ್ನು ಚರಾಸ್ತಿ, ಚಲಿಸುವಂತಹ ಆಸ್ತಿಗಳು, ಕಾರು ಅಥವಾ ಹೂಡಿಕೆ ಎಲ್ಲವನ್ನು ಕೂಡ ಅಲ್ಲಿ ಸ್ಪಷ್ಟಪಡಿಸಬೇಕು. ಜಾತಿ ಪ್ರಮಾಣ ಪತ್ರವನ್ನು ಕೂಡ ದಾಖಲು ಮಾಡಬೇಕು. ಯಾವ ಜಾತಿ, ಏನು, ಎತ್ತ. ಶಿಕ್ಷಣದ ಪದವಿ ಸರ್ಟಿಫಿಕೇಟ್ಗಳನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡಬೇಕು. ಇಲ್ಲೂ ಕೂಡ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಪಿಟಿಷನ್ ಹೋಗಿತ್ತು. ಅದನ್ನು ಹೈಕೋರ್ಟು ಆರಂಭದಲ್ಲಿ ನಿರಾಕರಣೆ ಮಾಡಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟಿಗೆ ಅದನ್ನು ಪ್ರಶ್ನೆ ಮಾಡಿ ಹಾಕಿದ್ರು ಅರ್ಜಿದಾರರು. ಅದನ್ನು ಪುರಸ್ಕಾರ ಅನ್ನೋದಕ್ಕಿಂತ ಸುಪ್ರೀಂ ಕೋರ್ಟ್ ಈಗ ಅರ್ಜಿಯನ್ನು ಹಾಕಿದೆ, ಅರ್ಜಿ ಕೊಟ್ಟಿದೆ. ಯಾರಿಗೆ? ದೂರು, ಅರ್ಥಾತ್ ಅರ್ಜಿದಾರರ ದೂರನ್ನ ಸ್ವೀಕಾರ ಮಾಡಿಕೊಂಡಂತೆ ಸುಪ್ರೀಂ ಕೋರ್ಟಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿದೆ. ನಿಮ್ಮ ಮೇಲೆ ಈ ತರಹದೊಂದು ಅಲಿಗೇಷನ್ ಬಂದಿದೆ, ನಿಮ್ಮಿಂದ ಕ್ಲಾರಿಟಿ ಬೇಕು. ಪ್ರಿಯಾಂಕ್ ಖರ್ಗೆಗೆ ಶಾಕ್ ಕೊಟ್ಟಂತಹ ಸುಪ್ರೀಂ ಕೋರ್ಟ್. ನಿಮಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯರ ವಿರುದ್ಧವೂ ಕೂಡ ಇದೇ ತರಹದ ಆರೋಪಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕಳುಹಿಸಿಕೊಟ್ಟಿತ್ತು. ಕಾರಣ, ಕರ್ನಾಟಕದಲ್ಲಿ 2023ರ ಎಲೆಕ್ಷನ್, ಆ ಎಲೆಕ್ಷನ್ ಸಂದರ್ಭ ವರುಣಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದ ಸಿದ್ದರಾಮಯ್ಯನವರು. ವರುಣಾ ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯ ಆಯ್ಕೆಯ ಸಿಂಧುತ್ವ ಪ್ರಶ್ನೆ ಮಾಡಿ ಸಲ್ಲಿಕೆಯಾಗಿತ್ತು. ಅದೇ ತರಹನೇ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ಸಲ್ಲಿಕೆಯಾಗಿತ್ತು. ಇದು ರಾಜಕೀಯ ಪ್ರೇರಿತ ಆಗಿದ್ರೂ ಕೂಡ ಕಾನೂನು ಪ್ರಕಾರ ಯಾವ ತರಹದ ಪ್ರಾಸೆಸ್ಗಳಾಗಬೇಕೋ ಅದಾಗ್ತವೆ. ಅರ್ಜಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ಸೋಮವಾರ ಸಿಎಂಗೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯರಿಗೆ 2023ರ ಚುನಾವಣೆಯ ವೇಳೆ ಉಚಿತ ಯೋಜನೆಗಳ ಆಮಿಷ ಒಡ್ಡಿ ಅವರು ಗೆದ್ದಿದ್ದಾರೆ ಎಂದು ಕೆ ಶಂಕರ್ ಎಂಬುವವರು ಆರೋಪ ಮಾಡಿದ್ರು. ಕೆ ಶಂಕರ್ ಎನ್ನುವಂತಹ ಅರ್ಜಿದಾರ ಆರೋಪ ಮಾಡಿದ್ದು ಯಾರ ಮೇಲೆ? ಸಿದ್ದರಾಮಯ್ಯರ ಮೇಲೆ. ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವ, ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆಯ ವಿರುದ್ಧವೂ ಕೂಡ ಅರ್ಜಿದಾರ ಕೋರ್ಟ್ ಮೆಟ್ಟಿಲೇರಿದ್ದ. ಹೈಕೋರ್ಟ್ನಲ್ಲಿ ಪಿಟಿಷನ್ ಹೋಗಿತ್ತು. ಅದಾದ ನಂತರ ಅದು ತಿರಸ್ಕಾರ ಆಯಿತು. ಅದನ್ನು ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಅರ್ಜಿದಾರರು. ಕಾನೂನಲ್ಲಿ ಅವಕಾಶ ಇದೆ. ಅದರಂತೆಯೇ ಈಗ ನೋಟಿಸ್ ಇಶ್ಯೂ ಆಗಿದೆ ಪ್ರಿಯಾಂಕ್ ಖರ್ಗೆಗೆ. ಏನೇನು ಆರೋಪ ಇದೆ ಅವ್ರ ಮೇಲೆ? ಚಿತ್ತಾಪುರದಲ್ಲಿ ಮತದಾರರ ಮುಂದೆ ನಿಂತ್ಕೊಂಡು ಆಸೆಗಳನ್ನು ಹುಟ್ಟು ಹಾಕಿದ್ರು. ಮತದಾರರ ಮನಸ್ಸಿನಲ್ಲಿ ಬಣ್ಣ ಬಣ್ಣದ ಕಲ್ಪನೆಗಳನ್ನು ಸೃಷ್ಟಿ ಮಾಡಿದ್ರು. ಮತದಾರರಿಗೆ ಆಸೆ ಪಡಿಸಿ ಕಿಕ್ ಬ್ಯಾಕ್ ರೂಪದಲ್ಲಿ ನೀವು ನಮಗೆ ಮತ ಹಾಕಿದ್ರೆ ನಿಮಗಿಂತಿಷ್ಟು ಅನ್ನೋ ತರ ಕಿಕ್ ಬ್ಯಾಕ್ ಅನ್ನೋದು ಹಂಗೆ.
ತೆಗೆದುಕೊಳ್ಳುವುದು ಮತ್ತು ಕೊಡುವುದು. ನೀವು ಕೊಡುವುದಾದ್ರೆ ನಾವು ನಿಮಗೆ ಹಿಂತಿರುಗಿ ಏನೋ ಕೊಡ್ತೀವಿ. ಆಸೆಗಳನ್ನು ಹುಟ್ಟು ಹಾಕೋದು, ಇನಾಮ್ ಕೊಡೋದು, ಇನಾಮು, ಲಾಟರಿ ರೂಪ, ಬೇರೆ ಬೇರೆ ಇದೆ. ಆಮಿಷದಲ್ಲಿ ಸಾಕಷ್ಟು ರೂಪಗಳಿದ್ದಾವೆ. ಬಂಪರ್ ಆಫರ್ಗಳನ್ನು ಮುಂದಿಡೋದು, ಮತದಾರರ ದೌರ್ಬಲ್ಯಗಳನ್ನು ಅರಿತು ಅದಕ್ಕೆ ಸಹಕಾರ ಕೊಡೋದು. ಸ್ವಂತ ಹಣದಲ್ಲಿ ನೀವೇನ್ ಬೇಕಾದ್ರೂ ಮಾಡಬಹುದು, ಆದರೆ ಸರ್ಕಾರದ ಅನುದಾನಿತ ಹಣ ಇರ್ತಾವ ನೋಡಿ, ಬೇರೆ ಬೇರೆ ಇಲಾಖೆಗೆ, ಬೇರೆ ಬೇರೆ ನಿಗಮಕ್ಕೆ, ಅದನ್ನ ನೀವು ಬಳಸೋ ಹಾಗಿಲ್ಲ. ಅಕ್ಷಮ್ಯ ಅಪರಾಧ. ಪ್ರಿಯಾಂಕ ಖರ್ಗೆ ಅವರು ಯಾವುದಾದ್ರೂ ಬಡ ಮತದಾರನ ಮನೆ ಮುರಿದು ಹೋಗಿದ್ರೆ ಆ ಮನೆ ಕಟ್ಟಿಕೊಳ್ಬಹುದು, ಆ ಕಾನೂನಿನಲ್ಲಿ ಅದು ಅಪರಾಧ ಅಂತ ಬರೋದಿಲ್ಲ. ಆದ್ರೆ ನಾವು ಗೆದ್ದರೆ, ನಮಗೆ ಮತ ಹಾಕಿದರೆ, ನಮಗೆ ಅಧಿಕಾರ ಕೊಟ್ಟರೆ, ಈ ತರಹದ ಹೇಳಿಕೆಗಳು ಬಂದಾಗ ಅದು ಬೇರೆ ತರಹದ ತಿರುವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಪ್ರಿಯಾಂಕ ಖರ್ಗೆಗೆ ಶಾಕ್ ಕೊಟ್ಟ ಸುಪ್ರೀಂ. ಎಲೆಕ್ಷನ್ ಅಕ್ರಮ ಆರೋಪ, ಸುಪ್ರೀಂ ಕೋರ್ಟ್ ನೋಟಿಸ್. ಕಳೆದ ಎಲೆಕ್ಷನ್ ಸಂದರ್ಭ ಚಿತ್ತಾಪುರದಲ್ಲಿ ಎಲೆಕ್ಷನ್ ಅಕ್ರಮ ಎಂಬ ಆರೋಪ, ಚುನಾವಣೆ ಆಯೋಗಕ್ಕೆ ಕೊಟ್ಟ ದಾಖಲೆಗಳಲ್ಲಿ ಸುಳ್ಳು ಮಾಹಿತಿ ಅನ್ನೋ ಆರೋಪ, ಗ್ಯಾರಂಟಿಗಳ ಮೂಲಕ ಮತದಾರರಿಗೆ ಆಮಿಷ ಆರೋಪ, ಪ್ರಿಯಾಂಕ ಖರ್ಗೆ ಅವರ ಗೆಲುವನ್ನು ಅಸಿಂಧುಗೊಳಿಸಬೇಕು ಎಂದು ಅರ್ಜಿದಾರರ ಮನವಿ ಇತ್ತು. ಪ್ರಿಯಾಂಕ ಖರ್ಗೆಗೆ ನೋಟಿಸ್ ಕೊಟ್ಟು ಶಾಕ್ ಕೊಟ್ಟಿರುವ ಸುಪ್ರೀಂ ಕೋರ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.